ನಮಸ್ತೆ, ನಾನು ಡಾಕ್ಟರ್ ಕೆ ಲೋಹಿತಾ ಕೃಷ್ಣ. ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಅದು ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಹಿಂದಿನ ವಿಡಿಯೋ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಏನು, ಸೈನ್ಸ್ ಸಿಂಪ್ಟಮ್ಸ್ ಏನು ಅದರ ಬಗ್ಗೆ ಮಾತಾಡಿದ್ದೀವಿ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. ಎನಿ ಕ್ಯಾನ್ಸರ್ ಟ್ರೀಟ್ಮೆಂಟ್ 3 ಇರುತ್ತೆ: ಸರ್ಜರಿ, ಕೀಮೊಥೆರಪಿ, ರೇಡಿಯೇಷನ್ ಥೆರಪಿ, ಮೇನ್ ಟ್ರೀಟ್ಮೆಂಟ್ಸ್. ಸರ್ಜರಿ, ಹಿಂದಿನ ಕಾಲದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಅಂದರೆ ಪೂರ್ತಿ ಬ್ರೆಸ್ಟ್ ತೆಗಿತಾಯಿದ್ರು. ಬಟ್ ಈಗ ಪೂರ್ತಿ ಬ್ರೆಸ್ಟ್ ತೆಗೆಯೋದು ಅವಶ್ಯಕತೆ ಇಲ್ಲ. ಅದನ್ನು ನಾವು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ತೀವಿ. ಆ ಗಡ್ಡೆ ಮಾತ್ರನೇ ತೆಗಿತೀವಿ, ಅದರ ಜೊತೆ ಕಂಕ್ಳ ಇರೋದು ಲಿಂಫ್ ನೋಡ್ ಗ್ಲ್ಯಾಂಡ್ಸು ತೆಗಿತೀವಿ. ಪೂರ್ತಿ ಬ್ರೆಸ್ಟ್ ಈಗ ತುಂಬ ಅಡ್ವಾನ್ಸ್ಡ್ ಸ್ಟೇಜಸಲ್ಲೇ ತೆಗಿತೀವಿ, ಇಲ್ಲಾಂದರೆ ತೆಗೆಯೋದು ಅವಶ್ಯಕತೆ ಇಲ್ಲ. ಕೆಲವರು ಟೈಮ್ ನಾವು ಬ್ರೆಸ್ಟ್ ಗಡ್ಡೆನ ಮಾತ್ರನೇ ತೆಗಿಬೇಕಾಗತ್ತೆ ಅಂತ ಸ್ವಲ್ಪ ಫಸ್ಟ್ ಕೀಮೊಥೆರಪಿ ಕೊಟ್ಟು ಆ ಗಡ್ಡೆನ ಕರಗಿಸಿ ಆಮೇಲೆ ಆಪ್ರೇಷನ್ ಮಾಡ್ತೀವಿ. ಈಗ ಈ ಆಪ್ರೇಷನ್ ಜೊತೆ ನಾವು ಆನ್ಕೋಪ್ಲಾಸ್ಟಿ ಅಂತಲೂ ಮಾಡ್ತೀವಿ. ಅಂದರೆ ಆ ಗಡ್ಡೆ ತೆಗೆದವಾಗ ಬ್ರೆಸ್ಟ್ ನೋಡೋಕ್ಕೆ ಆಪೋಸಿಟ್ ಬ್ರೆಸ್ಟ್ ಥರನೇ ಕಾಣಿಸ್ಬೇಕು ಅಂತ ಅಲ್ಲೇ ಸ್ವಲ್ಪ ಫ್ಯಾಟ್ ಮೊಬಿಲೈಸೇಷನ್ ಮಾಡಿಕೊಂಡು ಬೆಟರ್ ಕಾಸ್ಮೆಟಿಕ್ ಔಟ್ಕಮ್ಮೂ ಕೊಡ್ತೀವಿ. ಇದೆಲ್ಲ ಈಗ ಬಂದಿರೋದು ರೀಸೆಂಟ್ ಅಡ್ವಾನ್ಸಸ್. ಮುಂಚೆ ಕಂಕ್ಳಲ್ಲಿ ಪೂರ್ತಿ ಲಿಂಫ್ ನೋಡ್ ಗ್ಲ್ಯಾಂಡ್ಸ್ ತೆಗಿತಾ ಇದ್ದಾರೆ, ಬಟ್ ಈಗ ಪೂರ್ತಿ ಲಿಂಫ್ ನೋಡ್ ಗ್ಲ್ಯಾಂಡ್ಸ್ ತೆಗೆಯೋದೂ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಆಗಿದ್ದರೆ ನಾವು ಫಸ್ಟ್ ಸೆಂಟಿನಲ್ ಲಿಂಫ್ ನೋಡ್ ಬಯಾಪ್ಸಿ ಅಂತ ಮಾಡ್ತೀವಿ. ಅಂದರೆ ಆಪ್ರೇಷನ್ ದಿನ ಬೆಳಗ್ಗೆ ಬ್ರೆಸ್ಟಲ್ಲಿ ಒಂದು ಚಿಕ್ಕ ಡೈ ಕೊಟ್ಟು ಆಮೇಲೆ ಒಂದು ಸ್ಕ್ಯಾನ್ ತೆಗಿತೀವಿ. ಆ ಡೈ ನಾವೇನು ಇಂಜೆಕ್ಷನ್ ಕೊಡ್ತೀವೋ ಅದು ಕಂಕ್ಳ ಲಿಂಫ್ ನೋಡ್ ಗ್ಲ್ಯಾಂಡ್ಸ್ ಕಡೆ ಹೋಗುತ್ತೆ. ಆಮೇಲೆ ಪೇಷಂಟ್ ಆಪ್ರೇಷನ್ ಥಿಯೇಟರ್ಗೆ ಬರ್ತಾರೆ. ನಾವಲ್ಲಿ ತುಂಬ ಚಿಕ್ಕ ಇನ್ಸಿಷನ್ ಮಾಡಿ ಆ ಡೈ ಎಲ್ಲಿ ಹೋಗಿದ್ದೋ ಅಷ್ಟು ಮಾತ್ರನೇ ಲಿಂಫ್ ನೋಡ್ಸ್ ತೆಗೆದು ಟೆಸ್ಟಿಂಗ್ಗೆ ಕಳಿಸ್ತೀವಿ. ಕ್ಯಾನ್ಸರ್ ಏನಾದರೂ ಆ ಲಿಂಫ್ ನೋಡ್ಸ್ಗೆ ಹೋಗಿದೆ ಅಂದರೆ ಪೂರ್ತಿ ಲಿಂಫ್ ನೋಡ್ಸ್ ತೆಗಿಬೇಕಾಗಿತ್ತು, ಇಲ್ಲಾಂದರೆ ಪೂರ್ತಿ ಲಿಂಫ್ ನೋಡ್ಸ್ ತೆಗೆಯೋದು ಅವಶ್ಯಕತೆ ಇಲ್ಲ. ಪೂರ್ತಿ ಲಿಂಫ್ ನೋಡ್ಸ್ ನಾವು ತೆಗೆದಿದ್ರೆ ಲಿಂಫೆಡಿಮಾ ಚಾನ್ಸಸ್ ಜಾಸ್ತಿ. ಲಿಂಫೆಡಿಮಾ ಅಂತ ಏನಂದರೆ ಕೈದು ಊತ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಆ ಕೈ ಊತ ಬರೋದು ಚಾನ್ಸಸ್ನ ಕಮ್ಮಿ ಮಾಡೋಕ್ಕೇ ಈ ಸೆಂಟಿನಲ್ ಲಿಂಫ್ ನೋಡ್ ಬಯಾಪ್ಸಿ ಅಂತ ನಾವು ಸುಮಾರು ಜನಕ್ಕೆ ಅಡ್ವೈಸ್ ಮಾಡ್ತೀವಿ ಅರ್ಲಿ ಸ್ಟೇಜ್. ಸ್ವಲ್ಪ ಜನ ಇರ್ತಾರೆ ಅಡ್ವಾನ್ಸ್ಡ್ ಸ್ಟೇಜಲ್ಲಿ, ಅವ್ರಿಗೆ ಪೂರ್ತಿ ಲಿಂಫ್ ನೋಡ್ಸ್ ತೆಗಿಬೇಕಾಗತ್ತೆ. ಆ ಲಿಂಫೆಡಿಮಾ, ಆ ಸ್ವೆಲ್ಲಿಂಗ್ ಆಫ್ ದ ಹ್ಯಾಂಡ್ ಡೆವಲಪ್ ಆಗಬಾರ್ದು ಅಂತ ಕೈಗೆ ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಹೆಂಗೆ ಮಾಡಬೇಕು ಪೇಷಂಟ್ ಡೈಲಿ ಅದು ಮಾಡಬೇಕಾಗತ್ತೆ. ತುಂಬ ಜಾಸ್ತಿ ಬರ್ತಾಯಿದೆ ಅಂದರೆ ಸ್ವಲ್ಪ ಫಿಸಿಯೋಥೆರಪಿ ಕೊಡ್ತೀವಿ. ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಇರುತ್ತೆ, 4 ಲೇಯರ್ ಕಂಪ್ರೆಷನ್ ಅಂತಲೂ ಇರುತ್ತೆ. ಅದೆಲ್ಲ ಮಾಡಿದರೆ ಲಿಂಫೆಡಿಮಾನ ಕಮ್ಮಿ ಮಾಡ್ಬೋದು. ಸೊ ಇದೆಲ್ಲ ನ್ಯೂ ಟೆಕ್ನಿಕ್ಸ್ ನೋಡ್ಕೊಂಡಿದ್ರೆ ಮುಂಚೆ ಮಾಡ್ತಾ ಇರೋದು ಪೂರ್ತಿ ಬ್ರೆಸ್ಟ್ ತೆಗೆಯೋದು ತುಂಬ ಪ್ರಾಬ್ಲಮ್ ಆಗೋದು ಪೇಷಂಟ್ಗೆ, ಆ ಥರ ಇಲ್ಲ. ಪೇಷಂಟ್ಸ್ ಆರ್ ಮಚ್ ಮೋರ್ ಕಂಫರ್ಟಬಲ್. ಈಗ ಎಷ್ಟು ಕಮ್ಮಿ ಮಾಡಿದ್ದೀವಿ ಅಂದರೆ ಅಷ್ಟು ಜಾಸ್ತಿ ಬೆನಿಫಿಟ್ ಅಂತ ಕಾನ್ಸೆಪ್ಟ್ ಬಂದಿದೆ. ನೆಕ್ಸ್ಟ್ ಸರ್ಜರಿ ಆದಮೇಲೆ ಸುಮಾರು ಜನ ಪೇಷಂಟ್ಸ್ ಕೀಮೊಥೆರಪಿ ತೊಗೋಬೇಕಾಗತ್ತೆ. ಬಟ್ ಕೆಲವರು ಪೇಷಂಟ್ಸ್ ಇರ್ತಾರೆ ಅರ್ಲಿ ಆಗಿ ಡಯಾಗ್ನೋಸ್ ಆಗಿರೋದು, ಈ ಲಿಂಫ್ ನೋಡ್ಸ್ಗೆ ಇನ್ನೂ ಕ್ಯಾನ್ಸರ್ ಹರಲಿಲ್ಲ, ಹಾರ್ಮೋನ್ ಪಾಸಿಟಿವ್ ಟೈಪ್ ಆಫ್ ಟ್ಯೂಮರ್, ಒಳ್ಳೆ ಟೈಪ್ ಆಫ್ ಟ್ಯೂಮರ್, ಆ ಥರ ಜನಗೆ ನಾವು ಸ್ವಲ್ಪ ರಿಸ್ಕ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಮಾಡಿದರೆ ಪೇಷಂಟ್ ಹೈ ರಿಸ್ಕಲ್ಲಿದ್ದಾರಾ ಲೋ ರಿಸ್ಕಲ್ಲಿದ್ದಾರಾ ಅಂತ ಗೊತ್ತಾಗುತ್ತೆ. ಬೇಸ್ಡ್ ಆನ್ ದಟ್ ಮುಂಚೆ ಕೀಮೊಥೆರಪಿ ಕೊಡಬೇಕಾ ಅಂತಲೂ ಡಿಸೈಡ್ ಮಾಡ್ಕೋಬೋದು. ಬಟ್ ಇದು ಕೆಲವರು ಸೆಲೆಕ್ಟೆಡ್ ಪೇಷಂಟ್ಸ್ಗೆ ಇದೆ, ಎಲ್ಲರಿಗೂ ಇಲ್ಲ. ಈ ಕೀಮೊಥೆರಪಿ ಅನ್ನೋದು ಏನು ಅಂತಂದರೆ ಐ ವಿಯಲ್ಲಿ ಕ್ಯಾನ್ಯುಲಾ ಹಾಕಿ ಐ ವಿಯಲ್ಲಿ ಕೀಮೊಥೆರಪಿ ಡ್ರಗ್ ಸಲೈನಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಈ ಕೀಮೊಥೆರಪಿ ಡ್ರಗ್ ಪೂರ್ತಿ ಬ್ಲಡ್ಡಲ್ಲಿ ಹೋಗುತ್ತೆ ಶರೀರದಲ್ಲಿ. ಸೊ ಇದಕ್ಕೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಹೇರ್ ಫಾಲ್ ಆಗೋದು, ಮೌತಲ್ಲಿ ಸ್ವಲ್ಪ ಅಲ್ಸರ್ಸ್ ಬರೋದು, ಸ್ವಲ್ಪ ಸುಸ್ತಾಗೋದು, ನೇಲ್ಸ್ ಕಲರ್ ಚೇಂಜ್ ಆಗೋದು, ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಸ್. ಈ ಥರ ಕೀಮೊಥೆರಪಿ ತೊಗೊಳ್ಳೋದು ಟೈಮಲ್ಲೇ ಕೀಮೊಥೆರಪಿ ಆದಮೇಲೆ ಹೇರ್ ವಾಪಸ್ ಬಂದುಬಿಡುತ್ತೆ, ನೇಲ್ಸ್ ಡಿಸ್ಕಲರೇಷನ್ ಹೋಗುತ್ತೆ. ಪೇಷಂಟ್ ಆಲ್ಸೋ ವಿಲ್ ಫೀಲ್ ಬೆಟರ್. ಟ್ರೀಟ್ಮೆಂಟಲ್ಲಿ ನೆಕ್ಸ್ಟ್ ಪಾರ್ಟ್ ರೇಡಿಯೇಷನ್ ಥೆರಪಿ ಅಂತ ಇರುತ್ತೆ.
ಸೊ ರೇಡಿಯೇಷನ್ ಥೆರಪಿ ಆಲ್ಸೋ ಪೂರ್ತಿ ಬ್ರೆಸ್ಟ್ ತೆಗೆದಿಲ್ಲ, ಬರೀ ಗಡ್ಡೆ ಮಾತ್ರನೇ ತೆಗೆದಿದ್ದೀವಿ, ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಮಾಡಿದ್ದೀವಿ ಅಂಥದ್ದವ್ರಿಗೆ ರೇಡಿಯೇಷನ್ ಥೆರಪಿ ಮ್ಯಾಂಡೇಟ್ರಿ ಕೊಡಬೇಕು. ರೇಡಿಯೇಷನ್ ಥೆರಪಿ ನಾವು ಕೊಟ್ಟಿದ್ರೆ ಆ ಜಾಗನಲ್ಲಿ ಮತ್ತೆ ಕ್ಯಾನ್ಸರ್ ವಾಪಸ್ ಬರೋದು ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ರೇಡಿಯೇಷನ್ ಥೆರಪಿ ಅಂತ ಕೊಡಬೇಕಾಗತ್ತೆ. ಈಗ ಸರ್ಜರಿ ಮಾಡಿದ ಮಹಿಳೆಗೆ ಈಗ ಯಾರಾದರೂ ಮಹಿಳಾ ಪೂರ್ತಿ ಬ್ರೆಸ್ಟ್ ತೆಗೆಯೋ ಥರ ಆಪ್ರೇಷನ್ ಬೇಕಾಗಿದೆ ಅಂತಂದರೆ ಅವ್ರಿಗೆ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅನ್ನೋ ಆಪ್ಷನೂ ಕೊಡ್ಬೋದು. ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತೆ ಏನು ಅಂತಂದರೆ ನಮ್ಮ ಬಾಡಿಯಲ್ಲೇ ಬ್ಯಾಕಿಂದ ಚರ್ಮ ತೆಗೆಸ್ಕೊಂಡು ಅದರ ಜೊತೆ ಫ್ಯಾಟ್ ತೆಗೆದು ಮೇಲೆಗೆ ತಂದು ಬ್ರೆಸ್ಟ್ ಥರ ಕಾಣಿಸುವಾಗ ಥರ ಮಾಡ್ತೀವಿ. ಇಲ್ಲಾಂದರೆ ಹೊಟ್ಟೆಯಿಂದ ಫ್ಯಾಟ್ ತೆಗೆದು ಅಲ್ಲಿ ಇಟ್ಟಿದ್ರೆ ಬ್ರೆಸ್ಟ್ ಥರ ಇರುತ್ತೆ. ಇದಕ್ಕೆ ಈವನ್ ಇಂಪ್ಲಾಂಟ್ ಜೊತೆನೂ ಹಾಕ್ಬೋದು. ಇಂಪ್ಲಾಂಟ್ ಅಂತ ಸಿಲಿಕಾನ್ ಇಂಪ್ಲಾಂಟ್ ಅಂತ ಬರುತ್ತೆ, ಇಂಪ್ಲಾಂಟ್ ಬೇಸ್ಡ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅದನ್ನು ಹಾಕೋಬೋದು. ಸೊ ಆಪೋಸಿಟ್ ಬ್ರೆಸ್ಟ್ ಸೈಜ್ ನೋಡಿಕೊಂಡು ಇದು ರೀಕನ್ಸ್ಟ್ರಕ್ಷನ್ ಆಪ್ಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು. ಬ್ಯಾಕಿಂದ ತೆಗೆದು ಹಾಕೋದಾ, ಇಲ್ಲ ಹೊಟ್ಟೆಯಿಂದ ತೆಗೆದು ಹಾಕೋದಾ, ಇಲ್ಲ ಇಂಪ್ಲಾಂಟ್ ಯೂಸ್ ಮಾಡಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ಬೋದಾ ಅಂತ ಬೇಸ್ಡ್ ಆನ್ ದಿಸ್ ಇಟ್ ಈಸ್ ಅಸೆಸ್ಡ್. ಕೆಲವರು ಜನ ರೀಕನ್ಸ್ಟ್ರಕ್ಷನ್ ಬೇಡ ಅಂತ ಹೇಳಿದ್ದಾರೆ ಅಂತಂದರೆ ಅವ್ರಿಗೆ ಎಕ್ಸ್ಟರ್ನಲ್ ಬ್ರೆಸ್ಟ್ ಪ್ರಾಸ್ಥೆಸಿಸ್ ಅಂತ ಕೊಡ್ತೀವಿ. ಅಂದರೆ ಒಂದು ಸ್ಪೆಷಲಾಗಿ ಬ್ರಾ ಬರುತ್ತೆ ವಿತ್ ಅ ಪಾಕೆಟ್, ಅದರಲ್ಲಿ ಬ್ರೆಸ್ಟ್ ಥರ ಕಾಣಿಸುವಾಗ ಥರನೇ ಪ್ರಾಸ್ಥೆಸಿಸ್ ಸಿಗುತ್ತೆ. ಅದನ್ನು ಹಾಕ್ಕೊಂಡು ಅದು ಚರ್ಮಗೆ ಔಟ್ಸೈಡ್ ಇರುತ್ತೆ. ಸೊ ದಟ್ ಕಾಸ್ಮೆಟಿಕಲಿ ಪೇಷಂಟ್ ಫೀಲ್ಸ್ ಬೆಟರ್. ಆ್ಯಂಡ್ ಇದು ಮೋಸ್ಟ್ ಕಾಮನ್ಲಿ ಯೂಸ್ ಮಾಡೋ ಥರ. ಕೆಲವು ಟೈಮ್ ನಾವು ಬ್ರೆಸ್ಟ್ ಪೂರ್ತಿ ತೆಗೆದಿಲ್ಲ, ಅರ್ಧನೇ ತೆಗೆದಿದ್ದೀವಿ, ಬಟ್ ಆಪೋಸಿಟ್ ಸೈಡ್ ಮ್ಯಾಚ್ ಮಾಡಬೇಕು ಅಂತಲೂ ನಾವು ಬ್ಯಾಕಿಂದ ಚರ್ಮ ಆ್ಯಂಡ್ ಫ್ಯಾಟ್ ತೆಗೆದು ಮುಂಚೆ ರೀಕನ್ಸ್ಟ್ರಕ್ಷನ್ ಥರ ಮಾಡ್ಕೋಬೋದು. ಸೊ ಸರ್ಜರಿ ಬಗ್ಗೆ ದೀಸ್ ಆರ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್. ನೆಕ್ಸ್ಟ್ ಬಂದು ಡ್ಯೂರಿಂಗ್ ದ ಟೈಮ್ ಆಫ್ ಕೀಮೊಥೆರಪಿನೂ ಪೇಷಂಟ್ಗೆ ತುಂಬ ಸಪೋರ್ಟ್ ಬೇಕಾಗುತ್ತೆ ಫ್ರಮ್ ದ ಫ್ಯಾಮಿಲಿ ಆ್ಯಂಡ್ ಅದರ್ ಮೆಂಬರ್ಸ್. ಸೊ ನಾವು ನಮ್ಮ ಹಾಸ್ಪಿಟಲಲ್ಲಿ ಸಪೋರ್ಟ್ ಗ್ರೂಪ್ ಮೀಟಿಂಗ್ಸ್ ಅಂತಲೂ ನಡೀತಾ ಇರುತ್ತೆ. ಸೊ ಅಲ್ಲಿ ಎಲ್ಲ ಪೇಷಂಟ್ಸ್ ಸೇರಿಕೊಂಡು ಅವ್ರಿಗೆ ಏನು ಕಷ್ಟ ಆಗ್ತಾಯಿದೆ ಏನು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅವ್ರ ಮಧ್ಯದಲ್ಲಿ ಅವರೇ ಒಂದು ಸೊಲ್ಯೂಷನ್ ಆಗಿ ಒಬ್ರಿಗೊಬ್ಬರು ಧೈರ್ಯ ಕೊಟ್ಕೊಂಡು ಮುಂಚೆ ಟ್ರೀಟ್ಮೆಂಟಲ್ಲಿ ಹೋಗ್ತಾರೆ. ಸೊ ಇದೂ ಸುಮಾರು ಜನಗೆ ಮೆಂಟಲಿ ತುಂಬ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಕೊಡುತ್ತೆ. ನೆಕ್ಸ್ಟ್ ಥಿಂಗ್ ಯೋಗ ಥೆರಪಿ ಅಂತ. ಸೊ ಸೇಮ್ ನಮ್ಮ ಹಾಸ್ಪಿಟ್ಲಲ್ಲಿ ಎವ್ರಿ ವೀಕ್ ನಾವು ಯೋಗ ಥೆರಪಿ ಸೆಷನ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ ಫಾರ್ ಆಲ್ ದೀಸ್ ಪೇಷಂಟ್ಸ್. ತುಂಬ ಬೆನಿಫಿಟ್ ಆಗಿದವ್ರು ಇದ್ದಾರೆ ಇದ್ರ ಬಗ್ಗೆ. ಎಸ್ಪೆಷಲಿ ಬ್ರೀದಿಂಗ್ ಎಕ್ಸಸೈಸಸ್ ಅನ್ನೋದು ಪೇಷಂಟ್ ಮೈಂಡನ್ನು ತುಂಬ ಕಾಮ್ ಮಾಡುತ್ತೆ ಆ್ಯಂಡ್ ಸೈಡ್ ಎಫೆಕ್ಟ್ಸ್ನ ಈಸಿಯಾಗಿ ಟ್ಯಾಕಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಆಯುರ್ವೇದ ಅಂತಲೂ ಇದೆ ಇನ್ನೊಂದು ಕಾಂಪೊನೆಂಟ್. ಸೊ ಕೆಲವರು ಕೀಮೊಥೆರಪಿ ಕೊಟ್ಟಿದ್ದಾದಮೇಲೆ ತುಂಬ ಟಯರ್ಡ್ನೆಸ್ ಆಗಿದೆ, ಕಾಲು ಮತ್ತು ಕೈಯಲ್ಲಿ ಜೋಮ್ ಥರ ಅನಿಸ್ತಾ ಇದೆ ಅನ್ನೋದು ಕಾಮನ್ ಸಿಂಪ್ಟಮ್ ಇರುತ್ತೆ. ಇದನ್ನು ಅವರು ಟ್ಯಾಕಲ್ ಮಾಡ್ತಾರೆ. ಸೊ ಈ ಥರ ಟ್ರೀಟ್ಮೆಂಟ್ ಬರೀ ಇಷ್ಟೇ ಎಂಡ್ ಆಗಲ್ಲ, ತುಂಬ ಸಪೋರ್ಟು ಇರುತ್ತೆ. ಆಲ್ ದೀಸ್ ಅವೈಲಬಲ್ ಇದೆ ಹಾಸ್ಪಿಟಲಲ್ಲಿ, ಪೇಷಂಟ್ಸ್ ಯೂಸ್ ಮಾಡ್ಕೋಬೋದು ಇದೆಲ್ಲ. ಆ್ಯಂಡ್ ಏನು ಬೆನಿಫಿಟ್ ಆಗುತ್ತೋ ಅದು ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಅಂತ ಅನ್ನಿ. ಸೊ ಇದರ ಜೊತೆಗೆ ನಾವು ನಮ್ಮ ಕಡೆಯಿಂದ ಏನು ಮಾಡಬೇಕಾಗತ್ತಂತಂದರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಮತ್ತೆ ಹೇಳ್ತೀವಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ತಿಂಗಳ ಪ್ರತಿ ಮಹಿಳಾ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಕೊಳ್ಳೇಬೇಕು. 20 years to 30 years ಮಹಿಳಾ ಎವ್ರಿ ಮಂತ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿ ಅವರು ಬ್ರೆಸ್ಟ್ ನೋಡ್ಕೋಬೇಕು. ನಾರ್ಮಲ್ ಏನು ಅಂತ ಗೊತ್ತಾಗಿದ್ರೇ, ಏನಾದರೂ ಗಡ್ಡೆ ಯಾವಾಗನೂ ಕಾಣಿಸ್ಕೊಂಡಿದ್ರಂದರೆ ಮುಂಚೆ ತಿಂಗಳೇ ಇದಿರಲಿಲ್ಲ, ಈ ತಿಂಗಳಲ್ಲಿ ಇದು ಬಂದಿದೆ, ಈಗ ಜಾಸ್ತಿ ಆಗಿದೆ ಅಂತ ಇಮಿಡಿಯೇಟಾಗಿ ಗೊತ್ತಾಗಿ ಹಾಸ್ಪಿಟಲ್ ಚೆಕಪ್ಗೆ ಹೋಗ್ತಾರೆ.
30 ಇಯರ್ಸ್ ಆ ಟೈಮಲ್ಲಿ ಬ್ರೆಸ್ಟ್ ಎಕ್ಸಾಮಿನೇಷನ್ ಜೊತೆಗೆ ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್ ಸಜೆಸ್ಟ್ ಮಾಡ್ಬೋದು ಡಾಕ್ಟರ್ಸ್, ಏನಾದರೂ ಗಡ್ಡೆ ಆ ಥರ ಇದೆ ಅಂತಂದರೆ. 40 ಇಯರ್ಸ್ ಆದಮೇಲೆ ಅಂತೂ ಮ್ಯಾಮೋಗ್ರಾಮು ಖಂಡಿತ ಮಾಡ್ಕೋಬೇಕು ಪ್ರತಿ ವರ್ಷ. ದಟ್ ಈಸ್ ಅ ವೆರಿ ಮಚ್ ಮಸ್ಟ್. ಎಸ್ಪೆಷಲಿ ಇಂಡಿಯಾದಲ್ಲಿ ನಾವು ನೋಡ್ತೀವಿ ಸುಮಾರು ಜನ 40 ಇಯರ್ಸ್ಗಂತ ಕಮ್ಮಿ ಆಗಿದವ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿ ಬರ್ತಾ ಇದೆ. ಲಾಸ್ಟ್ ಟೈಮ್ ಹೇಳಿದಾಗ ಇದು ಹಾರ್ಮೋನ್ ಪಾಸಿಟಿವ್, ಹಾರ್ಮೋನ್ ನೆಗೆಟಿವ್ ಅಂತ ಇರುತ್ತೆ. ಬಿಲೋ 40 ಇಯರ್ಸ್ ಬರೋದು ಟ್ಯೂಮರ್ಸ್ ಸ್ವಲ್ಪ ಎಗ್ರೆಸಿವ್ ಆಗಿರ್ತವೆ. ಅದಕ್ಕೆ ಅದ್ರ ಬಗ್ಗೆ ಇನ್ನೂ ಗಮನ ಕೊಡ್ಕೋಬೇಕು, ಎಸ್ಪೆಷಲಿ ಯಂಗರ್ ಜನ್ರೇಷನ್. ಈ ಔಟ್ರೀಚ್ ಕಾರಣವೂ ಅದೇ. ಎಲ್ಲರೂ ಗೊತ್ತಿರಬೇಕು ಅವ್ರಿಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಹೆಂಗೆ ಮಾಡ್ಕೋಬೇಕಂತ. ಮುಂಚೆ ವೀಡಿಯೋಸಲ್ಲಿನೂ ಹೇಳಿದ್ದೀವಿ, ಮತ್ತೇನೂ ಹೇಳ್ತೀವಿ. ರೈಟ್ ಬ್ರೆಸ್ಟಿಂದ ರೈಟ್ ಹ್ಯಾಂಡಿಂದ ಲೆಫ್ಟ್ ಬ್ರೆಸ್ಟು ಮತ್ತು ಲೆಫ್ಟ್ ಹ್ಯಾಂಡಿಂದ ರೈಟ್ ಬ್ರೆಸ್ಟು ಸರ್ಕ್ಯುಲರ್ ಮೋಷನಲ್ಲಿ ನೋಡ್ಕೋಬೇಕು. ಪೂರ್ತಿ ಬ್ರೆಸ್ಟ್ ಸರ್ಕಿಲಲ್ಲಿ ಈ ಥರ ಪ್ರೆಸ್ ಮಾಡಬಾರ್ದು. ಯಾವಾಗೂ ಏನಾದರೂ ಗಡ್ಡೆ ಥರ ಸಿಕ್ಕಿದ್ರೆ ಡಾಕ್ಟ್ರ್ ಕಡೆ ಹೋಗಬೇಕು. ಎಷ್ಟಾಗುತ್ತೋ ಅಷ್ಟು ಆಲ್ಕೋಹಾಲು, ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಡೆಫಿನೆಟ್ಲಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಎಕ್ಸಸೈಸ್ ಮಾಡ್ಕೋಬೇಕು. 45 ಮಿನಿಟ್ಸ್ ವಾರಕ್ಕೆ 4 ಸತಿ ಮಿನಿಮಮ್ ವಾಕ್ ಮಾಡಬೇಕು. ದೀಸ್ ಆರ್ ಆಲ್ ಪ್ರೊಟೆಕ್ಟಿವ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಬರಬಾರ್ದು ಅಂತ ಪ್ರೊಟೆಕ್ಷನ್ ಕೊಡುತ್ತೆ. ಬ್ರೆಸ್ಟ್ ಫೀಡಿಂಗ್ ಜಾಸ್ತಿ ಕೊಡೋದು, ಇವೆಲ್ಲ ವೆರಿ ಹೆಲ್ಪ್ಫುಲ್ ಥಿಂಗ್ಸ್ ಟು ಡೂ. ಸೊ ಎಲ್ಲರಿಗೂ ಹೇಳ್ತೀವಿ ಇದೆಲ್ಲ ಸ್ವಲ್ಪ ಫಾಲೋ ಮಾಡಬೇಕು ಅಂತ. ಟ್ರೀಟ್ಮೆಂಟ್ ಅನ್ನೋದು ಕರೆಕ್ಟಾಗಿ ತೊಗೊಂಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ವಾಪಸ್ ಬರೋದು ಚಾನ್ಸಸ್ಸೂ ಕಮ್ಮಿ ಆಗುತ್ತೆ. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಇಂಡಿಯಾನಲ್ಲಿ ಪೇಷಂಟ್ಸ್ ಹಾಸ್ಪಿಟಲ್ಗೆ ಬಂದವಾಗ ಎಷ್ಟು ದಿನದಿಂದ ಗಡ್ಡೆ ಇದೆ ಅಂತ ಕೇಳಿದರೆ ಎಲ್ಲರೂ 2 ತಿಂಗಳಿಂದಿದೆ, 3 ತಿಂಗಳಿಂದಿದೆ ಅಂತ ಹೇಳ್ತಾರೆ. ಸುಮಾರು ಜನಕ್ಕೆ ಬಂದು ಡಾಕ್ಟ್ರಿಗೆ ತೋರಿಸೋದು, ಟೆಸ್ಟ್ ಮಾಡ್ಕೋಬೇಕು, ಅದರಲ್ಲಿ ನಾಚಿಕೆ ಇರುತ್ತೆ. ಬಟ್ ಆ ಥರ ಇಟ್ಕೋಬಾರ್ದು. ಏನಾದರೂ ಗಡ್ಡೆ ನೋಡಿದ್ರಂದರೆ ಕಂಪಲ್ಸರಿ ಡಾಕ್ಟ್ರ್ ಕಡೆ ಹೋಗಬೇಕು. ನಮ್ಮಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ಮು ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಗೆ ಇಮಿಡಿಯೇಟ್ಲಿ ಡಾಕ್ಟರ್ ಅಪಾಯಿಂಟ್ಮೆಂಟು ಎಲ್ಲ ಸಿಗುತ್ತೆ. ಏನೇನು ಮಾಡಬೇಕೋ ಇಮಿಡಿಯೇಟಾಗಿ ಮಾಡ್ಕೋಬೋದು. ಸೊ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಗಡ್ಡೆ ಇದೆ ಅಂದರೆ ತೋರಿಸ್ಕೋಬೇಕು, ಅದನ್ನು ಟೆಸ್ಟ್ ಮಾಡ್ಕೋಬೇಕು. ಅದು ಯಾವ ಥರ ಗಡ್ಡೆ ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಮುಂದಿಂದು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಟೈಮು ಹೇಳಿದ್ದೀವಿ, ಈ ಸತೇನು ಸಿಮ್ಟಮ್ಸ್ ಹೆಂಗೆ ಬರುತ್ತೆ ಅಂತಂದರೆ ಸುಮಾರು ಜನಕ್ಕೆ ಗಡ್ಡೆ ಥರನೇ ಸಿಗುತ್ತೆ, ಬ್ರೆಸ್ಟಲ್ಲಿ ಗಡ್ಡೆ ಥರ ಸಿಗುತ್ತೆ. ಇಲ್ಲ ಅಂದರೆ ಚರ್ಮ ಮೇಲೆ ಸ್ವಲ್ಪ ಚೇಂಜಸ್ ಆಗೋದು, ಚರ್ಮ ರೆಡ್ ಕಲರ್ ಆಗೋದು, ಇಲ್ಲ ಚರ್ಮ ಮೇಲೆ ಗಾಯ ಆಗೋದು, ಮತ್ತು ನಿಪ್ಪಲಿಂದ ಏನಾದರೂ ವಾಟರ್ ಇಲ್ಲಾಂದರೆ ಬ್ಲಡಿ ಡಿಸ್ಚಾರ್ಜ್ ನೀರು ಥರ ಬರೋದು, ಮತ್ತು ನಿಪ್ಪಲ್ ಇನ್ಸೈಡ್ ಆಚೆ ಈ ಥರ ರಿಟ್ರಾಕ್ಷನ್ ಅಂತ ಹೇಳ್ತೀವಿ, ನಿಪ್ಪಲ್ ರಿಟ್ರಾಕ್ಷನ್ ಆ ಥರ ಆಗೋದು. ಇವು ಮೋಸ್ಟ್ ಕಾಮನ್ ಸಿಮ್ಟಮ್ಸ್ ಆ್ಯಂಡ್ ಸೈನ್ಸ್. ಸೊ ಈ ಥರ ಏನಾದರೂ ನೋಡಿದ್ವಂದರೆ ನಿಯರೆಸ್ಟ್ ಡಾಕ್ಟ್ರ್ ಕಡೆ ಹೋಗಬೇಕು. ಆ್ಯಂಡ್ ಮಂತ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದು ಮಾಡ್ಕೋಬೇಕು. ನಿಮ್ಮ ಬ್ರೆಸ್ಟ್ ನೀವು ಟಚ್ ಮಾಡಿ ತಿಂಗ್ಳಿಗೆ ಒಂದು ಸತಿ ನೋಡ್ಕೋಬೇಕು. ಆವಾಗನೇ ಏನು ಅಂತ ಗೊತ್ತಾಗೋದು. ಪೇಷಂಟ್ಸ್ ಕನ್ಸಲ್ಟೇಷನ್ಗೆ ಬಂತವಾಗ ಗಡ್ಡೆ ಎಷ್ಟು ತಿಂಗಳಿಂದ ಇದೆ ಅಂತ ಕೇಳಿದರೆ 2 to 3 ಮಂತ್ಸಿಂದ ಇದೆ ಅಂತ ಹೇಳ್ತಾರೆ. ಸೊ ಸುಮಾರು ಜನಕ್ಕೆ ಬಂದು ಡಾಕ್ಟ್ರಿಗೆ ತೋರಿಸೋದು, ಏನಾದರೂ ಟೆಸ್ಟ್ ಮಾಡಿಸ್ಕೋಬೇಕು ಅನ್ನೋದು ನಾಚಿಕೆ ಇರುತ್ತೆ. ಬಟ್ ಆ ಥರ ಮಹಿಳೆಗಳು ನಾಚಿಕೆ ಇಟ್ಕೋಬಾರ್ದು. ಏನಾದರೂ ಇದೆ ಆ ಥರ ಗಡ್ಡೆ ಅಂದರೆ ಫಸ್ಟ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಬೇಕು. ಅವರು ಅರೇಂಜ್ಮೆಂಟ್ಸ್ ಮಾಡ್ತಾರೆ ಡಾಕ್ಟ್ರ್ ಕನ್ಸಲ್ಟೇಷನ್ಗೆ. ನಮ್ಮ ಇಂಡಿಯನ್ ಹೆಲ್ತ್ ಕೇರಲ್ಲಿ ಡಾಕ್ಟರ್ಸ್ ಅವೈಲಬಲ್ ಇರ್ತಾರೆ. ಬಂದು ಅಪಾಯಿಂಟ್ಮೆಂಟು ಅದೆಲ್ಲ ಬೇಗನೆ ಸಿಗುತ್ತೆ ಕಂಪೇರ್ ಟು ವೆಸ್ಟರ್ನ್ ವರ್ಲ್ಡ್. ಸೊ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ಎಷ್ಟು ಬೇಗ ಡಯಾಗ್ನೋಸ್ ಆಗಿದ್ದರೆ ಅಷ್ಟು ಒಳ್ಳೆಯದು ಆಗುತ್ತೆ. ಆ್ಯಂಡ್ ಸರ್ವೈವಲ್ ರೇಟ್ಸ್ ಕೂಡ ಈಗ ಅರ್ಲಿ ಡಯಾಗ್ನೋಸ್ ಆಗಿದೆ ಅಂತಂದರೆ ತುಂಬ ಒಳ್ಳೆ ಸರ್ವೈವಲ್ ರೇಟ್ಸ್ ಇರುತ್ತೆ. ಅದ್ರ ಬಗ್ಗೆ ಯೋಚನೆನೇ ಇರಲ್ಲ, ಆ ಥರ ಇರುತ್ತೆ. ಆ್ಯಂಡ್ ಲಾಸ್ಟ್ ಟೈಮು ಹೇಳಿದ್ವಿ, ಈಗನೂ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಹೆಂಗಿರುತ್ತೆ, ಹೆಂಗೆ ಗೊತ್ತಾಗತ್ತೆ ಅಂತಂದರೆ
ಸುಮಾರಿಗೆ ಗಡ್ಡೆ ಥರ ಸಿಗುತ್ತೆ ಬ್ರೆಸ್ಟಲ್ಲಿ. ಇನ್ನೊಂದು ಏನಂತಂದರೆ ಸ್ಕಿನ್ ಮೇಲೆ ಚೇಂಜಸ್ ಆಗುತ್ತೆ, ಸ್ಕಿನ್ ಮೇಲೆ ರೆಡ್ನೆಸ್ ಆಗೋದು, ಏನಾದರೂ ಗಾಯ ಥರ ಆಗೋದು ಅದು ನೋಡ್ತಾರೆ. ನಿಪ್ಪಲಿಂದ ವಾಟರಿ ಇಲ್ಲಾಂದರೆ ಬ್ಲಡಿ ಡಿಸ್ಚಾರ್ಜ್ ಬರುತ್ತೆ, ನಿಪ್ಪಲ್ ಇನ್ಸೈಡ್ ಹೋಗುತ್ತೆ, ಅದನ್ನು ನಾವು ನಿಪ್ಪಲ್ ರಿಟ್ರಾಕ್ಷನ್ ಅಂತ ಹೇಳ್ತೀವಿ. ಇವೆಲ್ಲ ಮೋಸ್ಟ್ ಕಾಮನ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸು. ಈ ಥರ ಏನಾದರೂ ನೋಡ್ಕೊಂಡಿದ್ರಂದರೆ ಡಾಕ್ಟರ್ ಕಡೆ ಬಂದು ಎಕ್ಸಾಮಿನೇಷನ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಟೆಸ್ಟ್ನೂ ಮಾಡ್ಕೋಬೇಕು. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ನಿಮಗೆ ಇನ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬರಬೇಕು, ಏನು ಮಾಡಬೇಕು ಅಂತ. ಇದಕ್ಕಿಂತ ಇನ್ನೇನಾದರೂ ಡೌಟ್ಸ್ ಇದೆ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಎನಿ ಟೈಮ್. ಅರ್ಲಿ ಡಿಟೆಕ್ಷನ್ ಡೆಫಿನೆಟ್ಲಿ ಸೇವ್ಸ್ ಲೈಫ್ಸ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸರ್ವೈವಲ್ ರೇಟ್ಸ್ ಆರ್ ವೆರಿ ಗುಡ್. ಸೊ ಭಯ ಪಡ್ಕೋಬಾರ್ದು, ಬಂದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು ತೋರಿಸ್ಕೊಂಡು. ಕೆಲವರ್ ಟೈಮ್ ಅರ್ಲಿ ಆಗಿ ಡಯಾಗ್ನೋಸ್ ಆಗಿರ್ತಾರೆ, ಅಂದರೆ ಪೇಷಂಟ್ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು ಅಂತ ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡಿದ್ದಾದಮೇಲೆ ಮ್ಯಾಮೋಗ್ರಾಮಲ್ಲಿ ತುಂಬ ಚಿಕ್ಕದಾಗಿ ಗಡ್ಡೆ ಕಾಣಿಸುತ್ತೆ, ಅದು ಲೆಸ್ ದೆನ್ 1 ಸೆಂಟಿಮೀಟರೂ ಇರ್ಬೋದು, ಕೈಗೆ ಆ ಗಡ್ಡೆ ಸಿಗಲ್ಲ. ಆ ಸ್ಟೇಜಲ್ಲಿ ಡಯಾಗ್ನೋಸ್ ಆಗುತ್ತೆ. ಆ ಸ್ಟೇಜಲ್ಲಿ ಡಯಾಗ್ನೋಸ್ ಆಗಿದ್ದವಾಗ ನಾವು ಅಲ್ಟ್ರಾಸೌಂಡ್ ಯೂಸ್ ಮಾಡಿಕೊಂಡು ಅದರದ್ದು ಚಿಕ್ಕ ಬಯಾಪ್ಸಿ ತೊಗೊಂಡು ಅದು ಯಾವ ಥರ ಗಡ್ಡೆ ಅಂತ ನೋಡ್ತೀವಿ. ಅದೇನಾದರೂ ಕ್ಯಾನ್ಸರಸ್ ಗಡ್ಡೆ ಇದೆ ಅಂತಂದರೆ ಆನ್ ದ ಡೇ ಆಫ್ ಆಪ್ರೇಷನ್ ಆ ಗಡ್ಡೆಗೆ ಒಂದು ವಯರ್ ಅಂತ ಹಾಕ್ತೀವಿ, ಅಲ್ಟ್ರಾಸೌಂಡ್ ಗೈಡೆಡ್ ಆರ್ ಸ್ಟೀರಿಯೋಟ್ಯಾಕ್ಟಿಕ್ ಒಂದು ವಯರ್ ಹಾಕಿ ಬರೀ ಅದು ಮಾತ್ರ ಎಷ್ಟಿದೆನೋ ಅದು ಸುತ್ತ ಹೋಗಿ ಆ ಗಡ್ಡೆ ತೆಗಿತೀವಿ. ತೆಗೆದಿದ್ದು ಗಡ್ಡೆ ಮತ್ತೆ ಎಕ್ಸ್ರೇ ಮಾಡಿ ಚೆಕ್ ಮಾಡ್ಕೋತೀವಿ ಆ ವಯರ್ ಜೊತೆಗೆ ಆ ಗಡ್ಡೆ ಪೂರ್ತಿ ಬಂದಿದೆ ಅಂತ. ಸೊ ಈ ಥರನೂ ನಾವು ಟ್ರೀಟ್ಮೆಂಟ್ ಮಾಡ್ಕೋಬೋದು. ಎಸ್ಪೆಷಲಿ ಅರ್ಲಿಯಾಗಿ ಡಯಾಗ್ನೋಸ್ ಆಗಿದೆ, ಕೈಗೂ ಸಿಗಲ್ಲ ಅಂತಂದರೆ ವಯರ್ ಗೈಡೆಡ್ ಲಂಪೆಕ್ಟಮಿ ಅಂತ ಹೇಳ್ತೀವಿ. ಅಂದರೆ ವಯರ್ ಹಾಕಿ ಆ ಗಡ್ಡೆ ಸರ್ಜನ್ ನಮಗೆ ಗೈಡ್ ಮಾಡುತ್ತೆ ಗಡ್ಡೆ ಎಲ್ಲಿದೆನೋ ಅಂತ. ಆ ವಯರ್ ಇಟ್ಕೊಂಡು ನಾವು ಅಲ್ಲಿ ಸುತ್ತ ತೆಗೆದು ಆಪ್ರೇಷನ್ ಮಾಡ್ತೀವಿ. ಇಷ್ಟೊಂದು ಲೇಟೆಸ್ಟ್ ಅಡ್ವಾನ್ಸಸ್ ಬಂದಿದೆ ಟ್ರೀಟ್ಮೆಂಟ್ ಕೊಡೋಕ್ಕೆ. ಈ ಥರ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದವರು ದೇ ಡು ವೆರಿ ವೆಲ್ ಇನ್ ಪರ್ಟಿಕ್ಯುಲರ್. ಐ ಹೋಪ್ ಈ ಅವೇರ್ನೆಸ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಇನ್ ಅಂಡರ್ಸ್ಟ್ಯಾಂಡಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಆ್ಯಂಡ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಹೆಂಗಿರುತ್ತೆ ಅಂತ. ಸೊ ಇನ್ನು ಏನಾದರೂ ಡೌಟ್ಸ್ ಇದೆ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿ ಟೈಮ್. ಕನ್ಸಲ್ಟೇಷನ್ ಯಾವಾಗೂ ಮಾಡ್ಕೋಬೋದು, ಬಂದು ಎಕ್ಸಾಮಿನೇಷನ್ ಮಾಡಿಕೊಂಡು ಆ್ಯಂಡ್ ಒನ್ ಮ್ಯಾಮೋಗ್ರಾಮ್ ಆಲ್ಸೋ ಇಸ್ ನೆಸೆಸರಿ. ಸೊ ಐ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಟು ಯು. ಓಕೆ, ಥ್ಯಾಂಕ್ ಯು ಸೋ ಮಚ್.